ಮಹಾಶಿವರಾತ್ರಿ ದಿನ ನಾವು ಉಪವಾಸ ಮಾಡ್ತೇವೆ ಅಂತ ಹೇಳ್ತೀವಿ. ಉಪವಾಸ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು. ಉಪವಾಸ ಅಂದರೆ ಸಾಮಾನ್ಯ ಲೋಕಾರೂಢಿಯಲ್ಲಿ ಊಟ ಮಾಡದೇ ಇರತಕ್ಕಂಥದ್ದು ಅಂತ. ಇಲ್ಲ, ಕೆಲವರು ಫಲಹಾರವನ್ನು ತಿಂತಕ್ಕಂಥದ್ದು. ಉಪವಾಸಕ್ಕೆ ಆಗಿರತಕ್ಕಂಥ ಕೆಲವು ದವಸ ಧಾನ್ಯಗಳನ್ನು ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದು ಅದನ್ನ ಉಪವಾಸ ಮಾಡಿಕೊಂಡು ಉಪವಾಸ ಮಾಡಿದ್ವಿ ಅಂತ ಹೇಳ್ತೀವಿ. ಉಪವಾಸ ಅಂತಂದರೆ ಅಂದರೆ ಉಪ್ಪರಿಗೆ ಅಂತ ಮೇಲುಭಾಗದಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅಂದ್ರೇನು, ನನ್ನ ಯೋಚನಾ ಲಹರಿ ಮೇಲ್ಮಟ್ಟದಾಗಿರಬೇಕು. ಅಂದರೆ ಹತ್ತಿರ ಅಂತ, ಹತ್ತಿರ ವಾಸ ಮಾಡ್ತಕ್ಕಂಥದ್ದನ್ನೇ ಉಪವಾಸ ಅಂದರೆ ಭಗವಂತನ ಸಾನ್ನಿಧ್ಯದಲ್ಲಿ ಯಾವಾಗಲೂ ನಾನು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಈ ಮಹಾಶಿವರಾತ್ರಿಯ ದಿನ ಆ ಭಗವಂತನ ಚಿಂತನೆಯಲ್ಲಿ ಮಾಡಬೇಕಾದ್ರೆ ಊಟ ಮಾಡದೇ ಇದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮ ತಲೆ ಸ್ವಲ್ಪ ಚುರುಕಾಗಿ ಓಡುತ್ತೆ, ಮನಸ್ಸು ಓಡುತ್ತೆ. ಹೊಟ್ಟೆ ಭರ್ತಿಯಾಗಿದ್ದಾಗ ಆಲಸಿತನ ಉಂಟಾಗಿ ಅವನು ಜಪತಪಾದಿಗಳನ್ನು ಧ್ಯಾನಾದಿಗಳನ್ನು ಮಾಡಲಿಕ್ಕೆ ಕಷ್ಟವಾಗುತ್ತೆ. ಅದರಿಂದ ಉಪವಾಸ ಇದ್ದರೆ ಮಾತ್ರ ಅವನು ಮಾಡೋದಕ್ಕೆ ಒಂದು ಸಾಮರ್ಥ್ಯ ಸಿಗತ್ತೆ ಅನ್ನೋ ಕಾರಣದಿಂದ ಉಪವಾಸ ಅಂತ ಹೇಳ್ತೀವಿ. ಜೊತೆಗೆ ಶಿವರಾತ್ರಿ ದಿನ ಅವನೇನು ಜಪತಪಾದಿಗಳನ್ನು ಮಾಡ್ತಾನೆ ಭಕ್ತ, ದ್ವಿಗುಣ ಫಲ ಅಂತಲೂ ಕೂಡ ಹೇಳ್ತೀವಿ. ಏನಕ್ಕೆ ಈಶ್ವರನ ಒಂದು ಅಂಶ ಜಾಗೃತವಾಗಿದ್ದಾಗ ಬೇಗ ಹೆಚ್ಚಿನ ಫಲ ಸಿಗುತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.